ಸರ್ಕಾರಿ ಜಾಗ ಆಗ್ಲಿ ಖಾಸಗಿ ಆಗ್ಲಿ ಕಟ್ಟಡ ಕಟ್ಟಬೇಕು. 5 ವರ್ಷದೊಳಗೆ ಕಟ್ಟಡ ಕಟ್ಟದೇ ಇದ್ರೆ ಆಸ್ತಿ ತೆರಿಗೆಯನ್ನ ಡಬಲ್ ಮಾಡಲಾಗುತ್ತೆ. ಸುಮ್ಮನೆ ಖಾಲಿ ಸೈಟ್ ಮಾಡ್ಕೊಂಡಿಟ್ರೆ ಸರಿ ಇರಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಸ್ಸಿ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆ ನೀಡಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಆಗ್ಲಿ ಖಾಸಗಿ ಜಾಗ ಆಗ್ಲಿ ಕಟ್ಟಡ ಕಟ್ಟಬೇಕಷ್ಟೇ. 5 ವರ್ಷದೊಳಗೆ ಕಟ್ಟಡ ಕಟ್ಟದೇ ಇದ್ರೆ ಆಸ್ತಿ ತೆರಿಗೆಯನ್ನ ನೀವು ಡಬಲ್ ಕಟ್ಟಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಸುಮ್ನೆ ಖಾಲಿ ಸೈಟ್ ಅನ್ನ ಮಾಡ್ಕೊಂಡು ಇಟ್ರೆ ಸರಿ ಇರೋಲ್ಲ. ಆ ಖಾಲಿ ಸೈಟ್ ಇಟ್ಕೊಂಡ್ರಿ ಅಂತ ಅಂದ್ರೆ ಮುಂದಿನ ವರ್ಷದಿಂದ ಅದಕ್ಕೆ ಡಬಲ್ ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕಾಗುತ್ತೆ ಅಂತ ಜನರಿಗೆ ಮುಖ್ಯಮಂತ್ರಿಗಳು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆ ನೀಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ, ಸರ್ಕಾರದಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಬೆಂಗಳೂರಲ್ಲಿ ಸೈಟ್ ತಗೋಬೇಕು, ಜಾಗ ಮಾಡಬೇಕು ಅಂತ ಹೇಳಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನೀವು ಜಾಗ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ, ಅಥವಾ ಅಲ್ಲಿ ಜಾಗ ಖಾಲಿ ಇದೆ ಅಂತ ಅಂದ್ರೆ ಸಿಕ್ಕಲ್ಲಿ ಕಸ ತಗೊಂಡೋಗಿ ಹಾಕ್ತಾರೆ. ಕಸದ ರಾಶಿಯಲ್ಲಿ ತುಂಬಿ ತುಳ್ಕಾಡುತ್ತೆ. ಆಮೇಲೆ ನೀವು ಬಂದವರು ಇಲ್ಲಿ ನಮ್ಮ ಜಾಗದಲ್ಲಿ ಕಸ ಹಾಕಿದಾರೆ ಅಂತ ತೆಗೆದ್ಬಿಟ್ಟು ನೀವು ತಗೊಂಡು ರೋಡ್ಗೆ ಹಾಕ್ತೀರಾ. ಸೊ ಇಷ್ಟೇ ಆಗ್ತಾ ಇರೋದು. ಹಾಗಾಗಿ ಅಲ್ಲಿ ಅದು ಸರ್ಕಾರಿ ಜಾಗನೇ ಆಗ್ಲಿ ಅಥವಾ ಖಾಸಗಿ ಜಾಗನೇ ಆಗ್ಲಿ, ಒಂದ ಕಟ್ಟಡ ಕಟ್ಕೋಬೇಕು ಅಥವಾ ಆ ಜಾಗಕ್ಕೆ ಸಂಬಂಧಪಟ್ಟಂತ ಕಂಪೌಂಡ್ ಆ ತರ ಹಾಕೊಂಡು ಇಟ್ಕೋಬೇಕು. ಸೊ ಅದೇನಾದ್ರೂ 5 ವರ್ಷ ತನಕ ಹಂಗೆ ಇತ್ತು ಅಂತ ಅಂದ್ರೆ ನೀವು ಇವಾಗ ಏನ್ ಟ್ಯಾಕ್ಸ್ ಕಟ್ತಾ ಇದ್ದೀರಲ್ಲ ಜಾಗಕ್ಕೆ, ಅದಕ್ಕೆ ವಿಚಾರಕ್ಕೆ ನಾವು ಡಬಲ್ ಟ್ಯಾಕ್ಸ್ ಅನ್ನ ಕಟ್ಕೋಬೇಕಾಗುತ್ತೆ ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಜನರಿಗೆ. ಹಾಗಾಗಿ ಸುಮ್ನೆ ಖಾಲಿ ಸೈಟ್ ಮಾಡ್ಕೊಂಡು ಸುಮ್ನೆ ಇಟ್ಕೋಬೇಡಿ, ಅದು ಸರಿ ಕೂಡ ಇರಲ್ಲ. ಎಲ್ಲೆಲ್ಲಿ ಜಾಗ ಖಾಲಿ ಇದೆ ಅಲ್ಲೆಲ್ಲ ಕಸ ತುಂಬಿಸೋದು, ವಾಹನಗಳನ್ನ ಇಡೋದು, ಈ ತರದ ಸಮಸ್ಯೆಗಳು ಬೆಂಗಳೂರಲ್ಲಿ ಬಹಳಷ್ಟು ಆಗ್ತಾ ಇದೆ. ಹಾಗಾಗಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆ ಕೊಡುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಆಸ್ತಿ ಇದೆಯಲ್ಲ, ಅದು ನಿಮ್ಮ ಆಸ್ತಿ, ಅದು ಸರ್ಕಾರಕ್ಕೆ ಸಂಬಂಧನೇ ಪಡಲ್ಲ, ಅದು ಸರ್ಕಾರದ್ದು ಕೂಡ ಅಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಜಾಗ ಆಗ್ಲಿ, ನೀವು ಎಲ್ಲೇ ಜಾಗ ತಗೊಂಡಿರ್ಲಿ ಅಥವಾ ಎಲ್ಲೇ ಅಲ್ಲಿ ಸರ್ಕಾರಿ ಜಾಗ ಆಗ್ಲಿ ಅಥವಾ ಖಾಸಗಿ ಜಾಗ ಆಗ್ಲಿ ಇದೆ ಅಂತ ಅಂದ್ರೆ ಒಂದು ಕಟ್ಟಡ ಕಟ್ಬಿಟ್ಟು ಬಿಡಿ ಅಲ್ಲಿ. ಸೊ ಅದಕ್ಕೆ ಸುಮ್ಮನೆ ನೀವು ಅದನ್ನ ಹಂಗೆ ಬಿಟ್ಬಿಟ್ಟು ಯಾಕೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು? ನೀವು 5 ವರ್ಷ ಜಾಗ ಹಂಗೆ ಇಟ್ರಿ ಅಂತ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಅನ್ನ ನಾವು ಡಬಲ್ ಆಗಿ ಕಟ್ಟಿಸ್ಕೊಂತೀವಿ. ಅದು ನಿಮ್ಮ ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್, ಸರ್ಕಾರನೇ ಆ ಜಾಗ ತಗೊಂಡು ಇಟ್ಕೊಂಡಿದ್ರು ಕೂಡ ಸರ್ಕಾರಕ್ಕೂ ನಾವು ಟ್ಯಾಕ್ಸ್ ಕಟ್ಟಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಜನರಿಗೆ. ಮತ್ತೊಂದು ಕಡೆಗೆ ಬೆಂಗಳೂರಲ್ಲಿ ಮಾಡಿರುವಂತಹ ಆಸ್ತಿ ಅದು ನಿಮ್ಮ ಆಸ್ತಿ, ಸರ್ಕಾರ ಯಾವುದೇ ಕಾರಣಕ್ಕೂ ಅದು ಕೈ ಹಾಕಲ್ಲ, ಸರ್ಕಾರದಲ್ಲ ಅದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಹೆಬ್ಬಾಳ ಫ್ಲೈಓವರ್ ಹತ್ರ ಇರುವಂತಹ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಚಾಲನೆ ನೀಡಿ ಈ ಹೇಳಿಕೆ ಕೊಟ್ಟಿದ್ದಾರೆ.